ಎಲ್ಲರಿಗೂ ನಮಸ್ಕಾರ. ಯಾರೋ ಹೇಳಿದ್ದು ರಾಮನ ನಡೆ ಚೆಂದ, ಕೃಷ್ಣನ ನುಡಿ ಚೆಂದ. ಹೌದು ಕಣ್ರಿ, ರಾಮನ ಜನನ ನಡು ಮಧ್ಯಾಹ್ನವಾದರೆ ಕೃಷ್ಣನ ಜನನ ನಡುರಾತ್ರಿ. ಬೇಸಿಗೆ ಕಾಲದಲ್ಲಿ ರಾಮನ ಜನನವಾದರೆ ಭೋರ್ಗರೆಯುವ ಮಳೆಗಾಲದಲ್ಲಿ ಕೃಷ್ಣನ ಜನನ. ಅರಮನೆಯಲ್ಲಿ ರಾಮ ಜನಿಸಿದರೆ ಸೆರೆಮನೆಯಲ್ಲಿ ಕೃಷ್ಣ ಜನಿಸಿದ. ರಾಮ ಹಿರಿಯ ಮಗನಾದರೆ ಕೃಷ್ಣ ಕೊನೆಯ ಮಗ. ರಾಮ ಶುಕ್ಲ ಪಕ್ಷವಾದರೆ ಕೃಷ್ಣ ಕೃಷ್ಣ ಪಕ್ಷ. ರಾಮನ ಬದುಕು ತೆರೆದಿಟ್ಟ ಪುಸ್ತಕವಾದರೆ ಕೃಷ್ಣನದು ರಹಸ್ಯ ನಿಗೂಢ. ರಾಮ ಏಕಪತ್ನಿ ವ್ರತಸ್ಥ, ಕೃಷ್ಣ 16,000 ಪತ್ನಿಯ ವಲ್ಲಭ. ರಾಮ ಮರ್ಯಾದಾವತಾರ, ಕೃಷ್ಣ ಲೀಲಾವತಾರ. ಕೃಷ್ಣನ ನುಡಿ ಭಗವದ್ಗೀತೆ, ರಾಮನ ನಡೆ ರಾಮಾಯಣ. ಕೃಷ್ಣನ ಸಿದ್ಧಾಂತ, ರಾಮನ ಆಚರಣೆ. ರಾಮ ಮತ್ತು ಕೃಷ್ಣ ಒಂದೇ ಅವತಾರವಾದರೂ ಅವರ ನಡೆ ನುಡಿಗಳಲ್ಲಿ ವ್ಯತ್ಯಾಸವಿದೆ. ನಾವು ನಮ್ಮ ಜೀವನದಲ್ಲಿ ಹೇಗೆ ಇರಬೇಕು ಎಂದು ರಾಮ ನಡೆದು ತೋರಿಸಿದ, ಕೃಷ್ಣ ಹೇಳಿ ತೋರಿಸಿದ. ಕೃಷ್ಣ ನುಡಿದಂತೆ ನುಡಿದಾಗ, ರಾಮ ನಡೆದಂತೆ ನಡೆದಾಗ ನಾವು ರಾಮಕೃಷ್ಣರಾಗುತ್ತೇವೆ. ಅದಕ್ಕಾಗಿಯೇ ಹಿರಿಯರು ಹೇಳಿದ್ದು, ರಾಮನ ನಡೆ ಚೆಂದ, ಕೃಷ್ಣನ ನುಡಿಯ ಚೆಂದ. ಕೃಷ್ಣಂ ವಂದೇ ಜಗದ್ಗುರು, ನೀವೇನಂತೀರಿ?